ಮೇಡಮ್ ಹೇಗಿದ್ದೀರಾ? ಹೇಗೆ ನಡೀತಿದೆ ಲೈಫ್ ಮದುವೆ ಆದ್ಮೇಲೆ? ಆಲ್ ವೆಲ್ ಎಲ್ಲ ಚೆನ್ನಾಗಿದೆ. ಹೊಸ ಶೋರೂಮ್ ಓಪನಿಂಗ್ ಬಂದಿದ್ದೀರಾ? ಹೊಸ ಕಾರ್ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ ತಗೊಳಕ್ಕೆ? ಅದು ತರುಣ್ ಅವ್ರಿಗೆ ಕೇಳಬೇಕು. ತರುಣ್ ಸರ್ನ ಕೇಳಬೇಕು. ಹೌದು. ತರುಣ್ ಸರ್ ಹೇಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಸೊ ಮಚ್. ಗುರು, ನಿನ್ನ ಮದುವೆ ಯಾವಾಗ ಗುರು? ಇದು ಯಾರು ಆಗ್ಬಿಟ್ರು? ಆಯ್ತಾ? ಹನಿಮೂನ್ಗೆ ಎಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ? ಅನುಶ್ರೀ ಚಾನಲ್ ಅಲ್ಲಿ ಇದೆ ನೋಡಿ. ಇಲ್ಲ ನಮ್ಮ ಚಾನಲ್ ಅಲ್ಲ, ಮಾಲ್ಡೀವ್ಸ್ ಅಂತ ಪ್ಲಾನ್ ಮಾಡಿದ್ದೀವಿ. ಐ ಡು ನಾಟ್ ನೋ. ಆಮೇಲೆ ಇವಾಗ ಸದ್ಯಕ್ಕೆ ಮಾಲ್ಡೀವ್ಸ್ ಅಂತ ಇದೆ. ಮೇಡಮ್ ಸಿನಿಮಾ ಆದ್ಮೇಲೆ ಬ್ರೇಕ್ ತಗೊಂತಾರೆ ತುಂಬಾ ಜನ ಹೀರೋಯಿನ್ಸ್. ನೀವು ಆ ಥರನೇ ಮಾಡ್ತೀರಲ್ಲ ಸಿನಿಮಾಗಳು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಈ ಅಕ್ಟೋಬರ್ ಒಂದು ಬಿಟ್ಟರೆ ಫ್ರಮ್ ನವೆಂಬರ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಇವಾಗ ಒಂದು ಸ್ವಲ್ಪ ಫಂಕ್ಷನ್ಸ್ ಇದು ಅದು ಜಸ್ಟ್ ಮುಗ್ದಿದೆ. ಅಕ್ಟೋಬರ್ ಅಲ್ಲ, ನವೆಂಬರಿಂದ ಐ ವಿಲ್ ಸ್ಟಾರ್ಟ್ ಶೂಟಿಂಗ್. ಮಾದೇವ ರೆಡಿಗೆ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ನವೆಂಬರ್ ಅನ್ಸುತ್ತೆ, ಪ್ರಾಬ್ಲಿ ನವೆಂಬರ್ ಅದು ರಿಲೀಸ್ಗೆ ರೆಡಿ ಇರುತ್ತೆ. ರಾಧೇಯ ಇದೆ, ಸರೋಜಿನಿ ನಾಯ್ಡು ಇದೆ, ಬುದ್ಧಿವಂತ 2 ಇದೆ. ಸೊ ಐ ಹ್ಯಾವ್ ಗಾಟ್ ಕಪಲ್ ಆಫ್ ಫಿಲ್ಮ್ಸ್. ನವೆಂಬರಿಂದ ಅಂತ ಹೇಳಿದ ತಕ್ಷಣ ಇವತ್ತು ಉಪ್ಪಿ ಸರ್ ಬರ್ತಾಳೆ. ವಿಶಿಂಗ್ ಉಪ್ಪಿ ಸರ್ ವೆರಿ ವೆರಿ ಹ್ಯಾಪಿ ಬರ್ತ್ಡೇ. ವಿಷ್ಣು ಸರ್ ಕೂಡ ಬರ್ತಾರೆ ಇವತ್ತು. ವಿಷ್ಣು ಸರ್ ಆಫ್ ಕೋರ್ಸ್ ಶ್ರುತಿ ಅಮ್ಮ ಬರ್ಡೇ. ಸೊ ಎಲ್ರಿಗೂ ವೆರಿ ವೆರಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಮದುವೆ ಆದ್ಮೇಲೆ ಬಂದ ಹೇಳು. ಎಷ್ಟು ಕೆಜಿ ದಪ್ಪ ಆಗಿದ್ದೀರಾ ಅಂತ ಈಗ? ದಪ್ಪ ಯಾಕಾಗ? ಹೌದು, ಡಯಟ್ ಏನು ಮಾಡಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಹಸ್ಬೆಂಡ್ ನಿಮ್ಮ ಖುಷಿಯಲ್ಲಿ ಇಟ್ಟರೆ ದಪ್ಪ ಆಗ್ತಾರಂತೆ. ಸೊ ದಟ್ ಈಸ್ ವೈ ಐ ಆಮ್ ವೆರಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು.